ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ, ಇವತ್ತು ಯುಗಾದಿ ಹಬ್ಬದ ಬ್ಲಾಗ್. ಬೆಳಗ್ಗೆನೇ ಎದ್ದು ಎಲ್ಲರೂ ಫ್ರೆಶ್ ಅಪ್ ಆಗಿ ಫಸ್ಟ್ ಮಾಡಿದ ಕೆಲಸನೇ ತೋರಣ ಕಟ್ಟೋದು. ತೋರಣ ಕಟ್ಟಿ ಬೇವಿನ ಕಟ್ಟಿ ಸಿಕ್ಸಿ ಹೂವು ಎಲ್ಲ ಇಟ್ಟು ಚೆನ್ನಾಗಿ ಕ್ಯಾಂಡಲ್ಸ್ ಎಲ್ಲ ಹಚ್ಚಿರೋದು ನಾನೇ ಗೈಸ್ ನೋಡಿ. ಎಲ್ಲ ಪೂಜೆಗೆ ಸಿದ್ಧತೆ ಮಾಡ್ಕೊಂಡ್ರಿ. ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡು ಪೂಜೆ ಮುಂದುವರ್ಸೋಕ್ಕೆ ದೇವ್ರ ಮನೆಗೂ ತೋರಣ ಕಟ್ಟಿದ್ದಾಯಿತು. ದೇವ್ರ ಮನೆಗೂ ತೋರಣ ಕಟ್ಟಿ ಈಗ ಪೂಜೆ ಮಾಡಿದ್ದಾಯಿತು. ದೀಪ ಎಲ್ಲ ಅಂಟಿಸಿ ನಮ್ಮನೆ ಪೂಜೆ ಹೆಂಗಿತ್ತು ಯುಗಾದಿದ್ದು. ಹಣ್ಣು ಹಂಪಲು ಎಲ್ಲ ಇಟ್ಟಿದ್ದೀರಿ. ಬನಾನಾ ಮ್ಯಾಂಗೋನ ಇಟ್ಟಿದ್ದೀವಿ. ಮತ್ತು ಬೇವು ಬೆಲ್ಲ ಬಟ್ಲಲ್ಲಿದೆ. ಬೇವು ಬೆಲ್ಲ ಅಂದರೆ ನಮ್ಮ ಜೀವನದಲ್ಲಿ ಬರೋ ಕಷ್ಟ ಸುಖನೆಲ್ಲ ಒಂದೇ ಥರ ನೋಡಬೇಕು ಅಂತ ಬೇವು ಬೆಲ್ಲ ತಿಂತೀವಿ. ಈಗ ಪೂಜೆ ಎಲ್ಲ ಮುಗೀತು. ನೆಕ್ಸ್ಟ್ ಅಡುಗೆ ಕಡೆಗೆ ಹೋಗೋಣ. ಅಡುಗೆಯಲ್ಲಿ ಫಸ್ಟ್ ಮಾಡಿದ ಕೆಲಸನೇ ಟಿಫನ್ಗೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀರಿ. ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಬಾಣಲೆಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂದಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ, ಅದಾದಮೇಲೆ ಕರಿಬೇವು ಹಾಕಿ, ಅದಾದಮೇಲೆ ಕಡಲೆಬೀಜ, ಅದಾದಮೇಲೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದಾದ್ರೂ ಹಾಕ್ಬೋದು. ನಾವು ರುಬ್ಬಿರೋದು ಹಾಕಿದ್ದೀವಿ ಇಲ್ಲಿ. ಮತ್ತು ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬಾಡಿಸ್ತಾ ಇರಿ. ಅದು ಕಲರ್ ಚೇಂಜ್ ಆಗೋವರೆಗೂ ಬಾಡಿಸಿ. ಮೆಣಸಿನ್ಕಾಯ್ದು ಹಸಿ ಖಾರ ಹೋಗೋವರೆಗೂ ಚೆನ್ನಾಗಿ ಬಾಡಿಸಿ. ಈಗ ನಾವು ಗೊಜ್ಜಿಗೆ ಯಾವುದೇ ಥರದ ಉಪ್ಪು ಹಾಕಿಲ್ಲ. ಅನ್ನಕ್ಕೆ ಹಾಕಿ ಕಲಸೋಣ ಅಂತ ಗೊಜ್ಜಿಗೆ ಯಾವುದೇ ಥರದ ಉಪ್ಪು ಹಾಕಿಲ್ಲ. ಈಗ ಗೊಜ್ಜು ರೆಡಿ ಆದಮೇಲೆ ಕಾಯಿ ತುರಿ ಮತ್ತು ಮಾವಿನಕಾಯಿ ಹಾಕ್ಕೊಂಡು ಅದು ಮಾವಿನಕಾಯ್ದು ಹಸಿ ಫ್ಲೇವರ್ ಹೋಗೋ ಗಂಟೆ ಫ್ರೈ ಮಾಡೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಕಮ್ಮಿ ಅನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆನೂ ಹಾಕ್ಕೋಬೋದು. ಯಾಕಂದರೆ ಮಾವಿನಕಾಯಿ ಎಣ್ಣೆನೆಲ್ಲ ಹೀರ್ಕೊಳ್ಳುತ್ತೆ. ಸೊ ಎಲ್ಲ ಗೊಜ್ಜೆಲ್ಲ ರೆಡಿ ಆಗಿದ್ಮೇಲೆ ಇನ್ನೇನು ಬೆಂದಿದೆ ಅಂದರೆ ಮಾವಿನಕಾಯಿ ಮೆತ್ತಗಾಗಿದೆ ಅಂತ ಗೊತ್ತಾದಮೇಲೆ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಅನ್ನಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಟೇಸ್ಟ್ ನೋಡಬೇಕು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೀವು ಮಾಡ್ಕೊಂಡು ತಿನ್ನಿ. ನೆಕ್ಸ್ಟ್ ಬಂದುಬಿಟ್ಟು ಕಾಯಿ ತುರಿದಿಟ್ಕೊಂಡಿದ್ದೀವಿ. ಮತ್ತು ಬೆಲ್ಲ ಏನಕ್ಕೆ ಅಂತ ಹೇಳಿ ಹೂರ್ಣ ಮಾಡೋಕ್ಕೆ ನಾವಿಲ್ಲಿ 1 ಗ್ಲಾಸ್ ಬೇಳೆನ ಹಾಕ್ಕೊಂಡಿದ್ದೀರಿ. ಬೇಳೆ ಮೆತ್ತಗಾಗೋವರೆಗೂ ಬೇಯಿಸಿ 1 ಗ್ಲಾಸ್ ಬೇಳೆಗೆ 1 ಗ್ಲಾಸ್ ಬೆಲ್ಲ ಹಾಕಿ ಕಾಯಿ ತುರಿ ಹಾಕಿ ಸ್ವಲ್ಪ ಗ್ರೈಂಡರಲ್ಲಿ ರುಬ್ಬಕ್ಬಿಡಿ. ಹೂರ್ಣ ತಾನಾಗೆ ರೆಡಿ ಆಗುತ್ತೆ ನೋಡಿ. ಹೀಗೆ ಹೂರ್ಣ ರೆಡಿ ಆಗಿದೆ. ನೆಕ್ಸ್ಟ್ ಕ್ಯಾರೆಟ್ ಪಲ್ಯಗೆ ಹೋಗೋಣ. ಕ್ಯಾರೆಟ್ನ ಸಣ್ಣದಾಗಿ ಹಚ್ಕೊಂಡು ಈಗ ಬೇಯಕ್ಕಿಡೋಣ. ಕ್ಯಾರೆಟ್ಗೆ ಉಪ್ಪು ಹಾಕಿ ಬೇಯಿಸಿದ್ದೀವಿ. ಚೆನ್ನಾಗಿ ಅದು ಸಾಫ್ಟಾಗಿ ಬೆಂದಿದೆ ಅಂತ 1 ಸ್ಪೂನಲ್ಲಿ ಕಟ್ ಮಾಡಿ ನೋಡಿ. ಬೆಂದಿದ್ದ ಆದಮೇಲೆ ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಚಿಟಪಟ ಆದಮೇಲೆ ಕಾಯಿ ಮತ್ತು ಮೆಣಸಿನ್ಕಾಯಿನ ರುಬ್ಕೊಳ್ಳಿ. ತೆಂಗಿನಕಾಯಿ ಮತ್ತು ಮೆಣಸಿನ್ಕಾಯಿನ ರುಬ್ಕೊಂಡಿರೋದನ್ನ ಹಾಕಿದ್ದೀವಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇರಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈಗ ಕೊತ್ತಂಬರಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಕ್ಯಾರೆಟ್ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಇದಂತೂ ಸಿಂಪಲ್ ಆದ ಕ್ಯಾರೆಟ್ ಪಲ್ಯ. ತುಂಬ ಸಿಂಪಲ್ಲು. ಬರೀ ಒಂದು 3 ಇಂಗ್ರೀಡಿಯೆಂಟ್ಸಲ್ಲೇ ಮುಗ್ದೋಗುತ್ತೆ. ಕ್ಯಾರೆಟ್ ಪಲ್ಯ ಆದಮೇಲೆ ನಾವು ಬೇಳೆನೇನು ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರಿಗೆ ಈಗ ಸಾಂಬಾರ್ ಪುಡಿ ಮತ್ತು ಕರಿಬೇವನ್ನ ಹಾಕ್ಕೊಂಡಿದ್ದೀವಿ. ಹುಣಸೆಹಣ್ಣು ಕಿವುಚ್ಬಿಟ್ಟು ಹುಣಸೆಹಣ್ಣು ನೀರನ್ನು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಂಡಿದ್ದೀವಿ. ಇಲ್ಲಿ ಕೊತ್ತಂಬರಿನೂ ಹಾಕ್ಕೊಂಡಿದ್ದೀವಿ. ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ 1 ಚಿಕ್ಕ ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ಈಗ ಹೂರ್ಣ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಅದೊಂದು 2 ಸ್ಪೂನ್ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. ನಾನು ತೋರಿಸ್ತಾ ಇರೋ ರೀತಿ 2 ಸ್ಪೂನ್ ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಟ್ರೆ ಒಬ್ಬಟ್ಟಿನ ಸಾರು ರೆಡಿ. ಈಗ ಒಬ್ಬಟ್ಟಿನ ಸಾರಿಗೆ ಒಗ್ಗರಣೆ ಹಾಕಬೇಕಲ್ಲ. ಕುದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು ಹಾಕಿ ಒಗ್ಗರಣೆ ಕೊಡಿ. ಸಿಂಪಲ್ ಒಗ್ಗರಣೆ. ಈಗ ಕಣಕ ಮಾಡೋ ಪ್ರೊಸೀಜರು ನಮ್ಮಮ್ಮ ಮಾಡಿಟ್ಬಿಟ್ಟಿದ್ದಾರೆ ಗೈಸ್ ಆಲ್ರೆಡಿ. ಸೊ ತೋರ್ಸೋಕ್ಕಾಗಿಲ್ಲ. ಈಗ ಒಬ್ಬಟ್ಟಿನ ಹೂರ್ಣ ಕಣಕದೊಳಗೆ ಇಟ್ಟು ಒಬ್ಬಟ್ಟನ್ನ ತಟ್ಟಿ ತವ ಮೇಲೆ ಹಾಕಿ ಬಯಲು ನೀರು ಬರ್ತಾಯಿದೆ ಗೈಸ್. ಈಗ ಒಬ್ಬಟ್ಟನ್ನ ತಟ್ಟಿ ತಿನ್ಕೊಳ್ಳೋಣ. ಚೆನ್ನಾಗಿತ್ತು ಗೈಸ್. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಒಬ್ಬಟ್ಟಿಂದು. ಇಲ್ಲಿ ನೋಡಿ ನಮ್ಮಮ್ಮ ಮಾಡ್ತಾ ಇದ್ದಾರೆ. ಈಗ ಕೋಸಂಬರಿ ಮಾಡೋಣ. ಕ್ಯಾರೆಟ್ ತುರಿ ಹಾಗೆ ಸೌತೆಕಾಯಿ ಹಾಕ್ಕೊಂಡಿದ್ದೀವಿ. ಅದಕ್ಕೊಂಡು ಒಗ್ಗರಣೆ ಕೊಡೋಕ್ಕೆ 1 ಸ್ಪೂನ್ ಎಣ್ಣೆ, ಸಾಸಿವೆ ಜೀರಿಗೆ ಚಿಟಪಟ ಅಂದಮೇಲೆ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಹಾಕ್ಕೊಂಡು ಮೆಣಸಿನ್ಕಾಯಿ ಖಾರನ ಕೊಡಿ. ಕೋಸಂಬರಿ ಇಸ್ ರೆಡಿ. ಈಗ ನಮ್ಮ ಮನೇಲಿರೋ ಅಡುಗೆ ಎಲ್ಲ ರೆಡಿ ಆಯಿತು. ಮಾವಿನಕಾಯಿ ಚಿತ್ರಾನ್ನ, ಕ್ಯಾರೆಟ್ ಪಲ್ಯ, ಕೋಸಂಬರಿ, ಅನ್ನ, ಸಾಂಬಾರ್, ಹಾಗೆ ಒಬ್ಬಟ್ಟು ಮತ್ತೆ ಬೋಂಡಾನು ಮಾಡಿದ್ವಿ ಗೈಸ್. ಬೋಂಡಾನ ಕ್ಯಾಪ್ಚರ್ ಮಾಡೋದೇ ಮರ್ತೋಯ್ತು. ತಿಂದ ಮೇಲೆ ಎಲ್ಲ ಖಾಲಿ ಆದ್ಮೇಲೆ ರಿಯಲೈಸ್ ಆಯಿತು ಬೋಂಡ
ಕ್ಯಾಪ್ಚರೇ ಆಗಿಲ್ಲ ಅಂತ. ಇದಾಗಿತ್ತು ನಮ್ಮ ಯುಗಾದಿ ಸ್ಪೆಷಲ್ ಬ್ಲಾಗ್. ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್.